ನಗರದ ಹೊರವಲಯದ ದಕ್ಷಿಣ ತಾಲೂಕಿನ ಬನ್ನೇರುಘಟ್ಟ ರಸ್ತೆಯ ವೀವರ್ಸ್ ಕಾಲೋನಿಯ ಎಂಎಸ್ಐಎಲ್ ಮಳಿಗೆಯಲ್ಲಿ ಭ್ರಷ್ಟಾಚಾರದ ಮಹಾದಂಧೆಯನ್ನ ಏಡೆನ್ಸ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮೂಲಕ ಬಯಲಿದೆ. ರಾಜ್ಯ ಸರ್ಕಾರವು ಇತ್ತೀಚೆಗಷ್ಟೇ ಮದ್ಯದ ದರವನ್ನ ಪರಿಷ್ಕರಿಸಿ ಪ್ರೀಮಿಯಂ ಬ್ರ್ಯಾಂಡ್ಗಳ ಬೆಲೆಗಳನ್ನ ಇಳಿಕೆ ಮಾಡಿದ್ರು ಕೂಡ ಹಳೆಯ ದರಕ್ಕಿಂತ 5 ರಿಂದ 20 ರೂಪಾಯಿಯನ್ನ ಲೋಕಲ್ ಬ್ರ್ಯಾಂಡ್ಗಳ ಮದ್ಯದ ದರವನ್ನ ಹೆಚ್ಚಿಸಿದೆ. ಆದ್ರೆ ಇಲ್ಲಿನ ಸಿಬ್ಬಂದಿ ಪರಿಷ್ಕೃತಗೊಂಡ ಮದ್ಯದ ದರಕ್ಕಿಂತ 5 ರಿಂದ 10 ರೂಪಾಯಿಯನ್ನ ತೆಗೆದುಕೊಳ್ಳುತ್ತಿದ್ದಾರೆ. ಇಲ್ಲಿನ ಸಿಬ್ಬಂದಿಗಳು ಸರ್ಕಾರದ ಆದೇಶಕ್ಕೆ ಕ್ಯಾರೆ ಎನ್ನದೆ ದುಬಾರಿ ದರದಲ್ಲೇ ಮದ್ಯವನ್ನ ಮಾರಾಟ ಮಾಡ್ತಾ ಇದ್ದಾರೆ. ಇದನ್ನ ಪ್ರಶ್ನಿಸಿದ ಮುಗ್ಧ ಗ್ರಾಹಕರಿಗೆ ಸಿಬ್ಬಂದಿಗಳು ರಾಜಾರೋಷವಾಗಿ ಆವಾಜನ್ನ ಹಾಕ್ತಾ ಇದ್ದು ತನ್ನ ಮಳಿಗೆಗೆ ತಾನೇ ಸರ್ವಾಧಿಕಾರಿ ಎಂದು ದರ್ಪ ತೋರಿಸಿದ್ದಾರೆ. ಇನ್ನು ಅತ್ಯಂತ ಶಾಕಿಂಗ್ ಅಂದ್ರೆ ಈ ಮಳಿಗೆಯಲ್ಲಿ ಅಧಿಕೃತ ಖಾತೆಯ ಜೊತೆಗೆ ಅನಧಿಕೃತ ವೈಯಕ್ತಿಕ ಸ್ಕ್ಯಾನರ್ ಬಳಸಿ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡೆಯಲಾಗ್ತಾ ಇದೆ. ಇನ್ನು ಗ್ರಾಹಕರು ಬಿಲ್ ಕೇಳಿದ್ರೆ ಸರ್ಕಾರಿ ಸ್ಕ್ಯಾನರ್ ಬಿಟ್ಟು ತಾವೇ ಕೊಡುವ ಕಳ್ಳ ಸ್ಕ್ಯಾನರ್ಗೆ ಹಣ ಹಾಕಿದ್ರೆ ಮಾತ್ರ ಬಿಲ್ ಕೊಡೋದಾಗಿ ದಬಾಯಿಸ್ತಾ ಇದ್ದಾರೆ. ಒಂದೇ ಮಳಿಗೆಯಲ್ಲಿ ಅಧಿಕೃತ ಮತ್ತು ಅನಧಿಕೃತವಾಗಿ 2 ಖಾತೆಗಳನ್ನ ನಡೆಸಿ ಪ್ರತಿದಿನ ಬಡವರ ಜೇಬಿಗೆ ಕತ್ರಿಯನ್ನ ಹಾಕಲಾಗ್ತದೆ. ಈ ಮಹಾ ಲೂಟಿಯ ಹಿಂದೆ ಎಂಎಸ್ಐಎಲ್ ಹಿರಿಯ ಅಧಿಕಾರಿಗಳ ಕೈವಾಡವಿದೆಯಾ ಎಂಬ ಸಂಶಯ ದಟ್ಟಣವಾಗಿದ್ರೆ ಅಬಕಾರಿ ಇಲಾಖೆ ತಕ್ಷಣವೇ ಈ ವಂಚಿತರ ಹೆಣಮುರಿಯನ್ನ ಕಟ್ಟಬೇಕು. ನೀವೇನ್ ಕೇಳ್ದೆ ಇವಾಗ ನಮ್ ಫೋನ್ ಮೇಲೆ ಏನ್ ಹೇಳ್ದೆ ಇವಾಗ ಯಾನ್ ಬೇಕಾದ್ರೆ ಕಸ್ಕೊಂಡ್ ಕೇಳ್ದೆ ಇವಾಗ ಅಂದಲ್ಲ ನೀನು. ಸರಿ ಆಯ್ತು, ಅದನ್ನ ನೀನ್ ಹೇಳ್ಬೇಕು. ನನಗೆ ಅವ್ನು ಎಷ್ಟು ಹಾಕ್ಯವನೆ ಅಂತೆಲ್ಲ ಗೊತ್ತಿಲ್ಲ. ಮತ್ತೆ ಅದ ಹೆಂಗ್ ಜಾಸ್ತಿ ಹಾಕ್ಬಿಟ್ಟು 190 ರೂಪಾಯಿ ಹಾಕ್ತಾರ? 190 ರೂಪಾಯಿ ಹಾಕ್ತಾರ? ನಾನ್ ಲೆಕ್ಕ ಕೇಳಿದ್ದು 180 ರೂಪಾಯಿ ಇರೋದು 190 ರೂಪಾಯಿ ಲೆಕ್ಕ ಹಾಕವ್ರೆ. ಅವ್ನು ಹಾಕಿರೋದಕ್ಕೆ ಯಾನ್ ಬೇಕಾದ್ರೆ ಕಸ್ಕೊಂಡಲ್ಲ. ನಾನು ಯಾರನ್ನ ಬೇಕು ಕರ್ಸು ಅಂತ ಹೇಳಿಲ್ಲ. ಇವಾಗ ಇನ್ನಾಗ ರೆಕಾರ್ಡ್ ಐತೆ ಕ್ಯಾಮ್ರಾದಲ್ಲಿ ಯಾರನ್ನ ಬೇಕು ಅಂತ ಕರ್ಸು ಅಂತ ನಾನು ಹೇಳಿಲ್ಲ. ಇವಾಗ ನಾನು ಕೇಳ್ದೆ ಇವಾಗ MRP ರೇಟ್ ಇಲ್ಲ ಅಲ್ಲ, MRP ರೇಟ್ 335 320 ಯಾರಿದಾರಿ ಅಂಗಡಿ ನೀನ್ ಅಲ್ಲ ನೀನ್ ಅವಾಗ ಏನಂತ ಹೇಳೋ. ತಗೋಕೆ ಹೇಳ್ತಾರೆ ಅವ್ನು ಬಂದು ಎಷ್ಟು ಇವಾಗ ನಾನು ಇದ್ ಮಾಡ್ತೀನಿ. ಮತ್ತೆ ಗೊತ್ತಿಲ್ಲ ನಾನು ಬಿಲ್ಡಿಂಗ್ ಇವಾಗ ನೀನೇನ್ ಕೇಳ್ದೆ ಇವಾಗ ನಮ್ ಫೋನ್ ಮೇಲೆ ಏನ್ ಹೇಳ್ದೆ ಇವಾಗ ಯಾನ್ ಬೇಕಾದ್ರೆ ಕಸ್ಕೊಂಡ್ ಕೇಳ್ದೆ ಇವಾಗ ಅಂದಲ್ಲ ನೀನು. ಸರಿ ಆಯ್ತು, ಅದನ್ನ ನೀನ್ ಹೇಳ್ಬೇಕು. ನನಗೆ ಅವ್ನು ಎಷ್ಟು ಹಾಕ್ಯವನೆ ಅಂತೆಲ್ಲ ಗೊತ್ತಿಲ್ಲ. ಮತ್ತೆ ಅದ ಹೆಂಗ್ ಜಾಸ್ತಿ ಹಾಕ್ಬಿಟ್ಟು 190 ರೂಪಾಯಿ ಹಾಕ್ತಾರ? 190 ರೂಪಾಯಿ ಹಾಕ್ತಾರ? ನಾನ್ ಲೆಕ್ಕ ಕೇಳಿದ್ದು 180 ರೂಪಾಯಿ ಇರೋದು 190 ರೂಪಾಯಿ ಲೆಕ್ಕ ಹಾಕವ್ರೆ. ಅವ್ರು ಹಾಕಿರೋದಕ್ಕೆ ಯಾನ್ ಬೇಕಾದ್ರೆ ಕಸ್ಕೊಂಡಲ್ಲ. ನಾನು ಯಾರನ್ನ ಬೇಕು ಕರ್ಸು ಅಂತ ಹೇಳಿಲ್ಲ. ಇವಾಗ ಇನ್ನಾಗ ರೆಕಾರ್ಡ್ ಐತೆ ಕ್ಯಾಮ್ರಾದಲ್ಲಿ ಯಾರನ್ನ ಬೇಕು ಅಂತ ಕರ್ಸು ಅಂತ ನಾನು ಹೇಳಿಲ್ಲ. ಇವಾಗ ನಾನು ಕೇಳ್ದೆ ಇವಾಗ MRP ರೇಟ್ ಇಲ್ಲ ಅಲ್ಲ, MRP ರೇಟ್ 335 ಯಾರಿದಾರಿ ಅಂಗಡಿ ನೀನ್ ಅಲ್ಲ ನೀನ್ ಅವಾಗ ಏನಂತ ಹೇಳೋ. ತಗೋಕೆ ಹೇಳ್ತಾರೆ ಅವ್ನು ಬಂದು ಎಷ್ಟು ಇವಾಗ ನಾನು ಇದ್ ಮಾಡ್ತೀನಿ. ಮತ್ತೆ ಗೊತ್ತಿಲ್ಲ ನಾನು ಬಿಲ್ಡಿಂಗ್ ಇವಾಗ ನೀನೇನ್ ಕೇಳ್ದೆ ಇವಾಗ ನಮ್ ಫೋನ್ ಮೇಲೆ ಏನ್ ಹೇಳ್ದೆ ಇವಾಗ ಯಾನ್ ಬೇಕಾದ್ರೆ ಕಸ್ಕೊಂಡ್ ಕೇಳ್ದೆ ಇವಾಗ ಅಂದಲ್ಲ ನೀನು. ಸರಿ ಆಯ್ತು, ಅದನ್ನ ನೀನ್ ಹೇಳ್ಬೇಕು. ನನಗೆ ಅವ್ನು ಎಷ್ಟು ಹಾಕ್ಯವನೆ ಅಂತೆಲ್ಲ ಗೊತ್ತಿಲ್ಲ. ಮತ್ತೆ ಅದ ಹೆಂಗ್ ಜಾಸ್ತಿ ಹಾಕ್ಬಿಟ್ಟು 190 ರೂಪಾಯಿ ಹಾಕ್ತಾರ? 190 ರೂಪಾಯಿ ಹಾಕ್ತಾರ? ನಾನ್ ಲೆಕ್ಕ ಕೇಳಿದ್ದು 180 ರೂಪಾಯಿ ಇರೋದು 190 ರೂಪಾಯಿ ಲೆಕ್ಕ ಹಾಕವ್ರೆ. ಅವ್ರು ಹಾಕಿರೋದಕ್ಕೆ ಯಾನ್ ಬೇಕಾದ್ರೆ ಕಸ್ಕೊಂಡಲ್ಲ. ನಾನು ಯಾರನ್ನ ಬೇಕು ಕರ್ಸು ಅಂತ ಹೇಳಿಲ್ಲ. ಎಸ್, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋಕೆ ಸ್ಥಳೀಯ ವರದಿಗಾರರಾದಂತಹ ಚಂದ್ರು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಹೇಳಿ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಈ ಒಂದು ವಿಚಾರದಲ್ಲಿ ಬೆಂಗಳೂರು ನಗರದ ಹೊರವಲಯದಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕಿನ ಬನ್ನೇರುಘಟ್ಟ ರಸ್ತೆಯಲ್ಲಿದೆ ಯೂಆರ್ಸ್ ಕಾಲನಿಯ MSL ನಲ್ಲಿ MSL ಮಳಿಗೆಯಲ್ಲಿ ನಡೆಯತಕ್ಕಂತಹ ಭ್ರಷ್ಟಾಚಾರ ಮಹಾದಂಧೆ ಅಂತ ಹೇಳ್ಬೋದಾಗಿದೆ. ಯಾಕಂದ್ರೆ ಒಂದಷ್ಟು ವಿಚಾರದಲ್ಲಿ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಮದ್ಯದ ದರವನ್ನ ಪರಿಷ್ಕರಣೆ ಮಾಡಿರ್ತದೆ. ಪರಿಷ್ಕರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರೀಮಿಯಂ ಬ್ರ್ಯಾಂಡ್ಗಳ ಬೆಲೆಯನ್ನ ಪ್ರೀಮಿಯಂ ಬ್ರ್ಯಾಂಡ್ಗಳ ಏನು ಮದ್ಯ ಇರುತ್ತೆ ಅದರ ದರವನ್ನ ಕಡಿಮೆ ಮಾಡಿರುತ್ತೆ. ಮತ್ತೆ ಸ್ಥಳೀಯ ಲೋಕಲ್ ಬ್ರ್ಯಾಂಡ್ಗಳಂತ ಮದ್ಯ ಇರುತ್ತೆ ಅದನ್ನ ಹೆಚ್ಚಿಗೆ ಮಾಡಿರ್ತದೆ. ಬಟ್ ಯಾವುದೇ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದಿಂದ ಒಂದು ಮದ್ಯದ ಬೆಲೆ ಆಗಿರ್ಬೋದು ಯಾವುದೇ ಒಂದು ದರವನ್ನ ಪರಿಷ್ಕೃತಗೊಂಡಾದ ನಂತರ ರಾಜ್ಯ ಸರ್ಕಾರ ಏನ್ ಬೆಲೆಯನ್ನ ನೇಮಿಸಿರ್ತದೆ ಆ ಒಂದು ಬೆಲೆಗೆ ಅವ್ರು ಯಾವುದೇ ಒಂದು ರೀತಿಯ ವಸ್ತುವನ್ನಾಗಿರೋದು ಮಾರಾಟ ಮಾಡುವಂತದ್ದು ಹೀಗಾಗಿ ಕನ್ನಡ ರಾಜ್ಯದಲ್ಲಿ ಅವರು ಇರ್ತಕ್ಕಂಥ ಒಂದು ನಿಯಮ ಆಗಿರ್ತದೆ. ಬಟ್ ಆದ್ರೆ ಈ MSL ಸರ್ಕಾರದ ಅಧೀನದಲ್ಲಿ ಮದ್ಯವನ್ನ ಮಾರಾಟ ಮಾಡುವಂತಹ ಮಳಿಗೆ ಆಗಿರ್ತದೆ. ಒಂದು
ಇಲಾಖೆ ಆಗಿರ್ತದೆ. ಈ ಇಲಾಖೆಯಲ್ಲಿ ಸಾಕಷ್ಟು ಅಂಗಡಿಗಳು ಬರ್ತವೆ, ಮಳಿಗೆಗಳು ಬರ್ತವೆ. ಅದರಲ್ಲಿ ಒಂದಷ್ಟು ಕಡೆ ಕೆಲವೊಂದ್ ಕಡೆ ಒಂದಷ್ಟು ವಿಧಾನಸಭಾ ಕ್ಷೇತ್ರಕ್ಕೆ ಒಂದಷ್ಟು ಮಳಿಗೆಗಳಂತ ಫಿಕ್ಸ್ ಆಗಿರ್ತದೆ. ಸೊ ಅದರಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಅಲ್ಲಿನ ಸಿಬ್ಬಂದಿಗಳು ಮಾಡ್ತಕ್ಕಂತ ಒಂದು ಭ್ರಷ್ಟಾಚಾರ ಮತ್ತು ಸಾಕಷ್ಟು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಕೊಳ್ಳೆ ಹೊಡಿತಾ ಇದಾರೆ. ಅದರಲ್ಲೂ ಕೂಡ ಅಮಾಯಕರ ಬಡವರ ದುಡ್ಡನ್ನ ಕೊಳ್ಳೆ ಹೊಡೆಯತಕ್ಕಂಥದ್ದು. ಹೀಗಾಗಿ ನಾವು ಒಂದಷ್ಟು ನೋಡಿರ್ತೀವಿ. ಒಂದಷ್ಟು ವಿಚಾರಗಳು, ಆರೋಪಗಳು ಕೂಡ ಈ MSL ಬಾರ್ಗಳ ಮೇಲೆ ಮತ್ತು ಸಿಬ್ಬಂದಿಗಳ ಮೇಲೆ ವಿವರ್ಸ್ ಕಾಲೋನಿ MSL ಮಳಿಗೆ ಇದೆ. ಈ ಮಳಿಗೆ ಮೇಲೆ ಸಾಕಷ್ಟು ಆರೋಪಗಳನ್ನ ಕೆಲವು ದಿನಗಳಿಂದ ನಾವು ಕೇಳ್ತಾನೆ ಬಂದಿರ್ತೀವಿ. ಒಂದಷ್ಟು ವಿಚಾರಗಳ ಮಧ್ಯ ದರವನ್ನ ಸರ್ಕಾರ ನಿಗದಿ ಮಾಡಿರ್ತದೆ. ಅದಕ್ಕಿಂತ ಒಂದು ಬಾಟಲ್ ಬೆಲೆ ಅಥವಾ ಒಂದು ಕ್ವಾರ್ಟರ್ ಅಂತ ಏನ್ ಕರೀತಾರೆ, ಆ ಒಂದು ಬೆಲೆಗೆ ಒಂದು 5 ರಿಂದ 10 ರೂಪಾಯಿ ಅಥವಾ 15 ರೂಪಾಯಿ 20 ರೂಪಾಯಿ ಗಂಟ ಎಕ್ಸ್ಟ್ರಾ ದರವನ್ನ ತೆಗೆದುಕೊಳ್ಳುವಂತ ಸಾಕಷ್ಟು ವಿಚಾರಗಳ ಆರೋಪ ಬಂದಿರ್ತದೆ. ಆ ಒಂದು ಸಂದರ್ಭದಲ್ಲಿ ವಿಡಿಯೋನ ಮಾಡ್ಲಿಕ್ಕೆ ಒಂದಷ್ಟು ಹೋದಾಗ ಈಗ ಏನು ಪರಿಷ್ಕರಣೆ ಮಾಡಿದೆ, ಆ ಒಂದು ಹಳೆಯ ದರಕ್ಕಿಂತ ಹೆಚ್ಚಾಗಿ ಮತ್ತೆ ಏನು ಲೋಕಲ್ ಬ್ರ್ಯಾಂಡ್ ಇದೆ ಅದನ್ನ ಹೆಚ್ಚು ಮಾಡಿರ್ತಾರೆ. ಅದಕ್ಕಿಂತ ಏನ್ ಸರ್ಕಾರ ನಿಗದಿ ಪಡಿರ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಅವರು ಅಲ್ಲಿ ಕೆಲಸ ಮಾಡೋದ್ರ ಸಿಬ್ಬಂದಿಗಳೇ ದುಡ್ಡು ಯಾವ ರೀತಿ ಹೆಚ್ಚಾಗಿ ಬರುತ್ತೋ ಆ ಒಂದು ದರಗೆ ಮತ್ತೆ ಆತನ ಸರ್ವಾಧಿಕಾರಿ ಅನ್ನುವ ರೀತಿಯಲ್ಲಿ ಮಳಿಗೆಯನ್ನ ನಡೆಸ್ತದೆ. ಯಾಕಂದ್ರೆ ಅವರು ಕೂಡ ಸರ್ಕಾರ ಅಡಿಯಲ್ಲಿ ಸರ್ಕಾರದ ಕೆಳಗೆ ಕೆಲಸ ಮಾಡುವಂತ ಸಿಬ್ಬಂದಿಗಳಾಗ್ತಾರೆ. ಅವ್ರು ಯಾರು ಕೂಡ ಸರ್ಕಾರ ಈ ವಿಚಾರವಂತ ಯಾರು ದುಡ್ಡು ತಗೊಂತಾ ಇರ್ತಾರೆ, ಹಣವನ್ನ ಮದ್ಯವನ್ನ ತೆಗೆದುಕೊಂಡು ಅವರು ಕೊಡುವಂತಹ ದರದಲ್ಲಿ ಅವ್ರಿಗೆ ಸಂಬಳವನ್ನ ತೆಗೆದುಕೊಳ್ತದ್ದು. ಮತ್ತೆ ಈ ಒಂದು ವಿಚಾರಕ್ಕೆ ಯಾರನ್ನ ದುಡ್ಡು ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಅವ್ರ ಮೇಲೆ ಅವಾಜನ್ನ ಹಾಕೋದು, ಯಾರನ್ನ ಕರ್ಕೊಂಬಾ ಯಾರಿಗೆ ಹೇಳ್ತೀಯೋ ಹೇಳ್ಕೊ ಅಂತ ಅವ್ರ ಮೇಲೆ ಅವಾಜ್ ಹಾಕುವಂತದ್ದಾಗಿರ್ಬೋದು. ಮತ್ತೆ ಇದಲ್ಲದೆ ಒಂದಷ್ಟು ಸರ್ಕಾರದ ಅಧೀನದಲ್ಲಿ ಇರ್ತಕ್ಕಂಥ ಸಂಸ್ಥೆ ಆಗಿರೋದ್ರಿಂದ ಸರ್ಕಾರದಿಂದ ಅದು MSLB ಅಂತ ಹೇಳಿ ಆ ಒಂದು ಮಳಿಗೆಗೆ ಅಂತ ಹೇಳಿ ಸರ್ಕಾರದಿಂದ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಅಕೌಂಟ್ ಅನ್ನ ನೀಡುತ್ತದೆ. ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಆದಂತ ಸಂದರ್ಭದಲ್ಲಿ ಆ ಒಂದು ಅಕೌಂಟ್ಗೆ ದುಡ್ಡನ್ನ ಹಾಕ್ಸ್ಕೊಳ್ಬೇಕು. ಅದು ಬಟ್ ಇಲ್ಲಿಂದ ಏನಪ್ಪ ಆಗ್ತಿದೆ ಅಂದ್ರೆ ಸರ್ಕಾರದ ಸರ್ಕಾರದ ಸ್ಕ್ಯಾನರ್ಗೆ ಅಕೌಂಟ್ಗೆ ದುಡ್ಡನ್ನ ಹಾಕಿದ್ರೆ ಇಲ್ಲಿ ಬಿಲ್ ಅನ್ನ ಕೊಡಲ್ಲ. ಅವರ ಅಕೌಂಟ್ಗೆ ಬಿಲ್ ಅನ್ನ ಹಾಕಿದ್ರೆ ಅವರು ಯಾವ್ದೊಂದು ಲಿಖಿತವಾದ ಬಿಲ್ ಅನ್ನ ಆಗಿರ್ಬೋದು, ಮತ್ತೆ ಅವರು ತಯಾರು ಮಾಡುವ ಬಿಲ್ಗಳನ್ನ ನಕಲಿ ಬಿಲ್ಗಳನ್ನ ನೀಡುವಂತದ್ದು ಇಲ್ಲಿ ನಡೀತಿದೆ. ಬಟ್ ಅದೇ ಹೇಳ್ತಾನೆ, ಈ ಒಂದು ಸ್ಕ್ಯಾನರ್ಗೆ ನೀವು ಹಣವನ್ನ ಹಾಕಿದ್ರೆ ಬಿಲ್ ಕೊಡ್ಲಿಕ್ಕೆ ಆಗಿಲ್ಲ, ನಾನ್ ಕೊಡುವಂತಹ ಸ್ಕ್ಯಾನರ್ಗೆ ಬೇರೆ ಸ್ಕ್ಯಾನರ್ಗೆ ಆ ಒಂದು ಸ್ಕ್ಯಾನರ್ಗೆ ದುಡ್ಡು ಹಾಕಿದ್ರೆ ನಾವು ಬಿಲ್ ಅನ್ನ ಕೊಡ್ತೀವಿ ಅಂತದ್ದು. ಅಂದ್ರೆ ಇಲ್ಲಿ ಕಂಪ್ಲೀಟ್ ಆಗಿ ಗೊತ್ತಾಗ್ತಿದೆ ಅವರು ದರವನ್ನ ಹೆಚ್ಚಿಗೆ ಮಾಡೋದಾಗಿರ್ಬೋದು, ಮತ್ತೆ ಜನರ ದುಡ್ಡ ಜೇಬಿಗೆ ಕತ್ರಿ ಅಂತ ಆಗಿರ್ಬೋದು, ಮತ್ತೆ ಜನರ ಮೇಲೆ ಯಾರ ಪ್ರಶ್ನೆ ಮಾಡ್ಲಿಕ್ಕೆ ಹೋದ್ರೆ ಯಾರನ್ನ ಕರ್ಕೊಂಬಂತಲ್ಲ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಂತಾಗಿರ್ಬೋದು. ಎಲ್ಲವೂ ಕೂಡ ಒಂದ್ ರೀತಿ MSL ಸಿಬ್ಬಂದಿಗಳು ಮತ್ತು ಅವರ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳು ಶಾಮೀಲಾಗಿದ್ದಾರ. ಒಂದಷ್ಟು ವಿಚಾರದಲ್ಲಿ ಈಗಾಗಲೇ ಸಾಕಷ್ಟು ಈ ಹಿಂದೆಯೂ ಕೂಡ ಒಂದಷ್ಟು ವರದಿಗಳನ್ನ ಮಾಡಿರ್ತೀವಿ. ಆ ಒಂದು ಸಂದರ್ಭದಲ್ಲಿ ನಮ್ಮ ಹಿರಿಯ ಇಲಾಖೆ ಅಧಿಕಾರಿಗಳು ನಾವು ದುಡ್ಡನ್ನ ಮಂತ್ಲಿ ತಿಂಗಳಿಗೆ ಇಷ್ಟು ಅಂತ ಕೊಡ್ಬೇಕು ಅನ್ನೋ ವಿಚಾರಗಳನ್ನ ಒಂದಷ್ಟು ಸಿಬ್ಬಂದಿಗಳು ಹೇಳ್ತಾರೆ. ಇಲ್ಲಿ ಕೂಡ ಅದೇ ಘಟನೆ ಆಗಿದ್ಯಾ? ಹೌದು, ಆ ಅನುಮಾನ ಬರುತ್ತೆ ಅನ್ಸುತ್ತೆ. ಪ್ರಶ್ನೆ ಅಂತಾನೆ ಹೇಳ್ಬೋದಾಗಿದೆ. ಈಗ ಅಂಗಡಿ ಮಾಲೀಕರು ಅಷ್ಟು ರಾಜಾರೋಷವಾಗಿ ಬಿಲ್ ಮಾಡ್ಕೊಂತ ಇದಾರೆ, ಹೇಳ್ತಾ ಇದಾರೆ ಅಷ್ಟೆಲ್ಲ, ನಂದೇ ಅಂಗಡಿ ಏನ್ ಮಾಡ್ಕೊಂಡ್ರೆ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಒಂದು. ಮತ್ತೆ ಇನ್ನೊಂದು, ಸುಮಾರು ಎಷ್ಟು ದಿನದಿಂದ ಇದು ನಡೀತಾ ಇರ್ಬೋದು ಈ ತರ? ಈಗಾಗಲೇ ಖಂಡಿತ ಪರಿಷ್ಕರಣೆಗೊಂಡು ಈಗಾಗಲೇ ಒಂದು ತಿಂಗಳಿಂದ ಪರಿಷ್ಕರಣೆ ದರದಲ್ಲಿ ಹೆಚ್ಚಾಗಿ ಅಂತ ಈ ಒಂದು ಬೆಲೆಯನ್ನು ಮಾಡ್ತಕ್ಕಂಥದ್ದು. ಮತ್ತೆ ಈ ಅಂಗಡಿ ಯಾವಾಗ ಶುರುವಾಗಿದೆ ಅಲ್ಲಿಂದಲೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಅಬಕಾರಿ ಇಲಾಖೆಗೆ ಒಂದಷ್ಟು ದರವನ್ನ ನೀಡಿದೆ. ಆ ದರಕ್ಕಿಂತ ಈ ಮಳಿಗೆ ಶುರುವಾದ ದಿನದಿಂದ 5 ರಿಂದ 10 ರೂಪಾಯಿ ಅಥವಾ ಒಂದಷ್ಟು ಬ್ರ್ಯಾಂಡ್ ಗಳ ಮೇಲೆ 15 ರಿಂದ 25 ರೂಪಾಯಿಗಳಂತಹ ಹೆಚ್ಚಿಗೆ ತಗೊಂಡು ಈಗಾಗಲೇ ಸಾಕಷ್ಟು ಆರೋಪಗಳು ಬಂದಿರ್ತವೆ. ಅದರಲ್ಲಿ ನಮಗೆ ಸಾಕಷ್ಟು ದಾಖಲೆಗಳು ಸಿಕ್ಕಿಲ್ಲ. ಆಮೇಲೆ ಒಂದಷ್ಟು ವಿಚಾರಗಳನ್ನು ನಾವು ಗಂಭೀರ ಪರಿಗಣಿಸಿ ಒಂದಷ್ಟು ಸತ್ಯಾಸತ್ಯತೆ ವಿಚಾರ ಮಾಡಿದಾಗ ಸಂಪೂರ್ಣ ದಾಖಲೆ ಸಮೇತ ಬುದ್ಧಿಗಳು ಸಿಕ್ಕಿರೋದು ಅಂತ ಹೇಳ್ಬೋದಾಗಿದೆ. ಈ ತರ ಕೃತ್ಯ ನಡೀತಿರೋದ್ರಿಂದ ಮೋಸ್ಟ್ಲಿ ಗವರ್ನಮೆಂಟ್ ಇನ್ಕಮ್ಗೆ ಪೆಟ್ಟಾಗುತ್ತೆ ಅಂತ ಅನ್ಸುತ್ತೆ. ಖಂಡಿತವಾಗಿ ಇಲ್ಲ. ಈ ಒಂದು ವಿಚಾರದಲ್ಲಿ ಗವರ್ಮೆಂಟ್ ಇನ್ಕಮ್ಗೆ ಇಲ್ಲಿ ಯಾವುದೇ ಈ ಒಂದು ಹೆಚ್ಚಿಗೆ ಇಲ್ಲಿ ಎಷ್ಟೇ ಮದ್ಯ ಮಾರಾಟ ಆದ್ರೂ ಸಹ ಸರ್ಕಾರಕ್ಕೆ ಏನ್ ಸಂದಾಯ ಮಾಡುವ ಅಷ್ಟೇ ಹಣ ಸರ್ಕಾರಕ್ಕೆ ಸಂದಾಯ ಆಗುವಂಥದ್ದು. ಈ ಹೆಚ್ಚಿಗೆ ಇವ್ರು ಏನ್ ಹಣವನ್ನ ತೆಗೆದುಕೊಂತಾರೆ ಅದೆಲ್ಲವೂ ಕೂಡ ಇವ್ರ ಈ ಸಿಬ್ಬಂದಿಗಳ ಜೋಬ್ಗೆ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಸರ್ಕಾರದ ಖಾತೆಗಾಗಿರೋದು ಸರ್ಕಾರಕ್ಕೆ ಸಂದಾಯ ಆಗೋದಿಲ್ಲ. ಇವ್ರು ತೆಗೆದುಕೊಂತ ಒಂದು ರೂಪಾಯಿ ಕೂಡ ಸರ್ಕಾರಕ್ಕೆ ಸಂದಾಯ ಮಾಡೋದಿಲ್ಲ. ಇವ್ರು ತೆಗೆದುಕೊಳ್ಳುವಂತಹ ಎಲ್ಲಾ ದುಡ್ಡು ಕೂಡ ತಿಂಗಳಿಗೆ ಒಂದಷ್ಟು ಅಂದಾಜು ಮಾಡೋದಾದ್ರೆ 4 ರಿಂದ 5 ಲಕ್ಷ ರೂಪಾಯಿಗೂ ಹೆಚ್ಚು ದಿನ ಹಣವನ್ನ ಇವರು ತಿಂಗಳಿಗೆ ಸ್ಥಳೀಯರ ಮತ್ತೆ ಅವರು ಬಡವರ ಜೇಬಿಗೆ ಕತ್ತರಿ ಆಗ್ತಿದ್ದಾರೆ ಅಂತ ಹೇಳ್ಬೋದಾಗಿದೆ. ದೊಡ್ಡ ಮೋಸ ಆಗ್ತಿರೋದು ಇವಾಗ ಗ್ರಾಹಕರಿಗೆ.
ಹೌದು, ಗ್ರಾಹಕರಿಗೆ ಖಂಡಿತವಾಗ್ಲೂ 5 ತಿಂಗಳಿಗೆ ಯಾರು ಮದ್ಯವನ್ನ ಖರೀದಿ ಮಾಡ್ತಾರೆ ಆ ಒಂದು ಖರೀದಿದಾರರಿಗೆ 5 ಲಕ್ಷ 5ರಿಂದ ಹೆಚ್ಚು ಹಣವನ್ನ ಇವರು ಅವರ ಜೋಬಿಗೆ ಕತ್ತರಿ ಆಗ್ತಾ ಇರೋದು ಇಲ್ಲಿ ಮೇಲ್ನೋಟಕ್ಕೆ ಈಗಾಗಲೇ ಕಂಡು ಬರ್ತಿದೆ ಅಂತಾನೆ ಹೇಳ್ಬೋದು. ಎಸ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು ಚಂದ್ರು. ಇದು ಕೊಟ್ರೆ ಅಲ್ಲಿ ಬಿಲ್ ಪಾಸ್ ಮಾಡೋದು, ಅದಕ್ಕೆ ನಾನು ಎಣ್ಣೆ ಇದು ತೀಸ್ಕೊತಾರೆ, ಅದು ಮಾಡಿದ್ರೆ ಆಗಲ್ಲ. MCB ಒಂದು ಕೊಟ್ರು, ಮತ್ತೆ IB ಒಂದು ಕೊಟ್ರು, 51 ಕೊಟ್ರು, ಕೊಟ್ರ 1.5 ಲಕ್ಷ ಒಂದು ಎಷ್ಟು 835 ಕನ್ಸಿಡಿ ನೋಡಿ ಸ್ಕ್ಯಾನರ್. ಬಿಲ್ ಇದ್ರೆ ಕೊಡ್ತೀರಾ ಹಂಗೆ ಅದ್ರದ್ದು ಬಿಲ್ ಇದ್ರೆ ಕೊಡ್ತೀರಾ? 835 ಮಾಡ್ತೀನಿ. ಅದ್ರ ಬಿಲ್ ಬರಲ್ಲ, ಇದಕ್ಕೆ ಮಾಡಿದ್ವಿ, ಅದಕ್ಕೆ ಮಾಡ್ಬೇಕಾ? ಸರಿ ಅದು ಬಿಲ್ ಬೇಕಾಗಿತ್ತು, ಬಿಲ್ ಕೊಡಲ್ಲ. ಬಾಟ್ಲುಗಳು ಮಾತ್ರ ಕೊಡಲ್ಲ, MRP ಅದ್ರ ಮೇಲಿದೆ, ಬಾಟಲ್ಗಳ ಮೇಲೆ ಟೋಟಲ್ ಮಾಡ್ಕೊಳ್ಳಿ. ಇಲ್ಲ ಅದು ಇದು ಕೊಟ್ರೆ ಅಲ್ಲಿ ಬಿಲ್ ಪಾಸ್ ಮಾಡೋದು, ಅದಕ್ಕೆ ನಾನು ಎಣ್ಣೆ ಇದು ತೀಸ್ಕೊತಾರೆ, ಅದು ಮಾಡಿದ್ರೆ ಆಗಲ್ಲ. MCB ಒಂದು ಕೊಟ್ರು, ಮತ್ತೆ IB ಒಂದು ಕೊಟ್ರು, 51 ಕೊಟ್ರು, ಕೊಟ್ರ 1.5 ಲಕ್ಷ ಒಂದು ಎಷ್ಟು 835 ಕನ್ಸಿಡಿ ನೋಡಿ ಸ್ಕ್ಯಾನರ್. ಕೆಲಸ ಮಾಡ್ಬಿಟ್ರೆ ಬಿಲ್ ಇದ್ರೆ ಕೊಡ್ತೀರಾ ಹಂಗೆ ಅದ್ರದ್ದು ಬಿಲ್ ಇದ್ರೆ ಕೊಡ್ತೀರಾ? 835 ಮಾಡ್ತೀನಿ. ಅದ್ರ ಬಿಲ್ ಬರಲ್ಲ, ಇದಕ್ಕೆ ಮಾಡಿದ್ವಿ, ಅದಕ್ಕೆ ಮಾಡ್ಬೇಕಾ? ಸರಿ